ಓಕೆ. ಎಷ್ಟು ನೆಕ್ಸ್ಟ್ ಅಂದರೆ ಗುರಿ ಅಂತ ಏಮ್ ಅಂತ ಅನ್ನೋದಾದರೆ ನಾನು ಇದೇ ಥರ ಮಾಡಬೇಕು ಅಂತ ನಿಮ್ಮ ಪ್ಲ್ಯಾನ್ ಬಿಚ್ಚಿಡ್ಬೋದಾ? ಸಿನಿಮಾನೇ ನನ್ನ ಗುರಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಷ್ಟೇ. ಓಕೆ. ತುಂಬ ಬೇರೆ ಬೇರೆ ಪ್ಲ್ಯಾನ್ಸ್ ಬಂದಿದೆಯಾ ಸಿನಿಮಾ ಅವಕಾಶಗಳು ಬೇರೆ? ಹೌದು ಹೌದು, ಸದ್ಯಕ್ಕೆ ಡೆವಿಲ್ ನನಗೆ ನನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರೋದು ಡೆವಿಲ್. ನನಗೆ ಇನ್ನು ಮುಂದೆ ನನಗೆ ಡೆವಿಲ್ ಆದಮೇಲೆ ಏನೇ ಇದ್ದರೂ ಅದು ಡೆವಿಲ್ ಪಾಲ್ಗೆ ಸಮರ್ಪಣೆ. ಸೊ ಆ ಟೀಮ್ಗೆ ಸಮರ್ಪಣೆ, ನಮ್ಮ ಪ್ರಕಾಶ್ ಸರ್ಗೆ ಅದು. ಬಿಕಾಸ್ ಅವರಿಂದ ನನಗೆ ಈ ಅವಕಾಶ ಸಿಕ್ಕಿರೋದು. ಮುಂದೆ ನನ್ನ ಜೀವನದಲ್ಲಿ ಏನೇ ಒಳ್ಳೆ ವಿಚಾರಗಳು ಬಂದರು, ಏನೇ ಸಕ್ಸಸ್ ಅಂತ ಇದ್ದರು, ಅದು ಅವ್ರಿಗೆ. ಸೊ ಫಸ್ಟ್ ನನಗೆ ಡೆವಿಲ್ ಇಂಪಾರ್ಟೆಂಟ್, ಅದಾದಮೇಲೆ ಮುಗಿಸ್ಕೊಂಡು ಎಲ್ಲ ಮತ್ತೆ ಶುರು ಮಾಡೋಣ ಅಂತ. ಓಕೆ. ಇವಾಗ ನೀವು ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ, ಆದರೆ ಹೀರೋನೇ ಇಲ್ಲ, ದರ್ಶನ್ ಅವರು ಇಲ್ಲ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಗಳೆಲ್ಲ ಪ್ಲಾನ್ ಮಾಡ್ತಾ ಇದೆ. ಹೇಗೆಲ್ಲ ಹೆಚ್ಚಾಗಿ ದರ್ಶನ್ ಸರ್ ಆ ರೆಸ್ಪಾನ್ಸಿಬಿಲಿಟಿನ ಅವ್ರ ಫ್ಯಾನ್ಸ್ ಹೊತ್ಕೊಂಡಿದ್ದಾರೆ. ಸೊ ಅವ್ರು ಇರೋದ್ರಿಂದ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಇವಾಗ. ಬಿಕಾಸ್ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ, ಅದು ಅವ್ರ ಸಿನಿಮಾ ಅಂದ್ಕೊಂಡು ಅವ್ರು ಅದನ್ನು ಮೆರೆಸ್ತಾ ಇದ್ದಾರೆ. ಸೊ ದೇ ಹ್ಯಾವ್ ಟೇಕನ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟೀಮ್ ಕೂಡ ಅಷ್ಟೇ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಆ್ಯಂಡ್ ಸರ್ ಸಿನಿಮಾ ಅಂದ ತಕ್ಷಣ ಅದು ಮನೆ ಮನೆಗೆ ರೀಚ್ ಆಗೋದಂತೂ ಗ್ಯಾರಂಟಿ. ಸೊ ಹಂಗಿರಬೇಕಾದ್ರೆ ನಮ್ಗೆ ಅವ್ರ ಸೆಲೆಬ್ರಿಟೀಸ್ ತುಂಬ ತುಂಬ ಹೆಗ್ಲು ಕೊಡ್ತಾ ಇದ್ದಾರೆ. ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಎವರ್. ಯಾ, ನಾವೀಗ ಒಂದು ಹಾಡನ್ನು ನೋಡಿದ್ವಿ, ಹಾಗೇನೆ ರೊಮ್ಯಾಂಟಿಕ್ ಹಾಡುಗಳು ಎಷ್ಟಿವೆ? ಇದೆ. ಸೆಟ್ ಸಾಂಗ್ಸ್, ಸೆಟ್ ಸಾಂಗು, ಟಪಾಂಗುಚ್ಚಿ ಸ್ಟೈಲ್ ಅಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಷ್ಟೇ. ಯಾ, ಹೌದು, ಮಾಡ್ತಾ ಹೋಗಿ ನೀವು ಏನು ಬೇಕಾದರೂ. ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ಹೇಳಿ. ನೀವು ನನ್ನ ಪಾತ್ರದ ಬಗ್ಗೆ ಕೇಳಿದ್ರೆ, ನನ್ನ ಪಾತ್ರ ಎಲ್ರಿಗೂ ಇಷ್ಟ ಆಗುವಂಥ ಪಾತ್ರ. ಹಾಗಂತ ಬರೀ ಡಿಸೆಂಟ್ ಸಾಫ್ಟ್ ಪಾತ್ರನೂ ಅಲ್ಲ. ಖಂಡಿತವಾಗ್ಲೂ ಆ ಪಾತ್ರಕ್ಕೆ ಅಷ್ಟೇ ತೂಕ ಇದೆ. ನಾನು ಹೆಚ್ಚು ಹೇಳೋಕ್ಕಾದ್ರೆ ಇಲ್ಲ, ತುಂಬ ವಿಶೇಷವಾದಂಥ ಪಾತ್ರಕ್ಕಿಂತ ಎಲ್ರಿಗೂ ಇಷ್ಟ ಆಗುವಂಥ ಪಾತ್ರ ಇದು. ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಈ ಪಾತ್ರ. ಯಾ, ಓಕೆ. ಇಷ್ಟ ಆಗುತ್ತೆ ಅಂತ ಬಬ್ಲಿ ಆಗಿ ಆ ಥರ ಇರ್ತೀರಾ ಅಥವಾ ಅಗ್ರೆಸಿವ್ ಆಗಿ? ಈವನ್ ನಮ್ಮ ಪ್ರಕಾಶ್ ಸರ್ ಸಿನಿಮಾ ಅಂದರೆ ನಾಯಕಿಗೆ ಎಷ್ಟು ಪ್ರಯಾರಿಟಿ ಕೊಡ್ತಾರೆ ಅನ್ನೋದನ್ನ ಹಿಂದಿನ ಸಿನಿಮಾಗಳೆಲ್ಲ ನೋಡಿದ್ದೀವಿ. ಅದ್ರ ಜೊತೆಗೇ ಸಾಗುತ್ತೆ. ಹಾಗಾಗಿ ನಾನು ಒತ್ತಿ ಕೇಳಿದೆ. ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ತೂಕ ಇದೆ. ಸೊ ಅದರದ್ದೇ ಆದಂಥ ಇದಿದೆ, ಚಾರ್ಮ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಅಷ್ಟು ನೀಟಾಗಿ ಬಿಲ್ಡ್ ಮಾಡಿರ್ತಾರೆ ಸರ್. ಸೊ ಸ್ಪೆಷಲಿ ಇಲ್ಲಿ ಹೀರೋ ಸರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ದಟ್ ಹೀರೋ ಕ್ಯಾರೆಕ್ಟರ್ಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಇದೆ. ಹಾಗೆ ಹೀರೋಯಿನ್ ಕೂಡ ಪರ್ಫಾರ್ಮೆನ್ಸ್ ಇರುವಂಥ ಪಾತ್ರ ಇದು. ಸೊ ಪ್ರಕಾಶ್ ಸರ್ ಅಂದ ತಕ್ಷಣ ಪ್ರತಿಯೊಂದು ಪಾತ್ರಕ್ಕೂ ತೂಕ ತುಂಬುವವರು. ಸೊ ಅದಿದೆ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದರಲ್ಲಿ. ಯಾ.